ಹಲೋ ಶರಣ್ರಿ, ವೆಲ್ಕಮ್ ಬ್ಯಾಕ್ ಟು ಅನು ಸಂತೋಷ್ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತಿನ ಲಾಗ್ ಒಳಗೆ ಏನು ಸ್ಪೆಷಲ್ ಐತಿ ಅಂತ ಹೇಳಿ ತೋರಿಸ್ತೇನೆ. ಈ ನಮ್ಮ ತಮ್ಮನ ಬರ್ತಡೇಕ್ಕೆ ಈ ಥರ ಡೆಕೋರೇಷನ್ ಮಾಡೇವಿ. ಸಿಂಪಲ್, ಗೊತ್ತಿರಲಿಲ್ಲ ಮಾಡ್ತೀವಿ ಅಂತಂದು ಹೇಳಿ ಹಂಗೆ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ. ಸೊ ಹಿಂಗಾಗಿ ಈ ಥರ ಡೆಕೋರೇಷನ್ ಮಾಡೇವಿ. ಈಗೇನೋ ಸೆಟ್ ಮಾಡಾಕತ್ತೇವಿ. ಆ್ಯಕ್ಚುಲಿ ಬರ್ತಡೇ ಮಾಡೋ ಪ್ಲ್ಯಾನ್ ಇರಲಿಲ್ಲ ರೀ, ಸಡನ್ ಪ್ಲ್ಯಾನ್ ಆಯ್ತು. ಸೊ ಹಿಂಗಾಗಿ ನಮ್ಮ ತಮ್ಮಗೆ ಸರ್ಪ್ರೈಸ್ ಕೊಡೋಣ ಅಂತಂದು ಹೇಳಿ ಅನ್ಕೊಳಕ್ಕೆ ಕರ್ಕೊಂಡು ಬಂದೆ. ಒಂದೇನೋ ಸಿಂಪಲ್ ಡೆಕೋರೇಷನ್ ಮಾಡಿದ್ವಿ. ಕೇಕೂ ತೊಗೊಂಡು ಬಂದಿದ್ವಿ. ನೋಡ್ರಿ, ಅವ್ರ ಮಾವ ಕಿರೀಟ ಹಾಕಕ್ಕೆ ಒಲ್ಲೆ ಅನ್ನತ್ತಿದ್ರು. ನಮ್ಮ ಪೋಸಿಗೆ ಏನೋ ಪೋಸ್ ಮಾಡಿ 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 ಹಾಕ್ಸಿದ್ವಿ. ಆಮೇಲೆ ಕೇಕ್ ನೋಡ್ರಿ, ಈ ಥರ ಕೇಕ್ ತೊಗೊಂಬಂದೀವಿ. ಇದು Happy birthday to you. Happy birthday to you. Happy birthday to you, Navina. Happy birthday to you. Happy birthday to you. Happy birthday to you, Navina. ಕೇಕ್ ಎಲ್ಲ ಕಟ್ ಮಾಡಿಸಿದ್ಮೇಲೆ ನಮ್ಮ ಮಮ್ಮಿ ನೋಡ್ರಿ ಹೆಂಗೆ ದೃಷ್ಟಿದೆ ಆ ಥರ ನನಗೆ, ನಮ್ಮ ತಮ್ಮಗೆ, ನಮ್ಮ ಮನೆಯವ್ರಿಗೆ ಅದೊಂದೇನೋ ನಂಬಿಕೆ ರೀ ಅವ್ರದ್ದು. ಅಂದ್ರೆ ಯಾರ್ದು ಕಣ್ಣು ಬೀಳಬಾರ್ದು ಅಂತಂದು ಹೇಳಿ ದೃಷ್ಟಿ ತೆಗೆದು ತೊಗೊಂಬಂದ ಅಂಗಾರ ಹಚ್ಚಾಕತ್ತಾರೆ ನೋಡ್ರಿ. ಇಲ್ಲೇ ಒಂಥರ ಖುಷಿ ಅನ್ಸತ್ರಿಪ್ಪ ಇದನ್ನೆಲ್ಲ ನೋಡಿದ್ರೆ. ಆಮೇಲೆ ನಾವು ಕುಂದ್ಕೊಳಕ್ಕೆ ಹೋಗಿದ್ವಿ. ಸೊ ಹಿಂಗಾಗಿ ಪಪ್ಸ್ ತೊಗೊಂಡಿದ್ವಿ. ನಮ್ಮ ತಮ್ಮ ಗೋಬಿ ತೊಗೊಂಬಂದಿದ್ದ. ಎಲ್ಲರೂ ಕೂಡಿ ಒಂಥರ ಪಾರ್ಟಿ ಮಾಡ್ದಂಗೆ ಮಾಡೋಣ ಅಂತಂದು ಹೇಳಿ ಬರ್ತಡೇ ಮಾಡಿದ್ದ ಜಾಗದೊಳಗನ ಕುತ್ಕೊಂಡು ಎಲ್ಲ ಚೇರ್ ಹಾಕ್ಕೊಂಡು ಮಿಡಲ್ ತಿನ್ನೋದು ಇಟ್ಕೊಂಡು ಮಾತಾಡ್ಕೊತ ಒಂಥರ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಈ ಥರ ಫ್ಯಾಮಿಲಿ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದ್ರಾಗ ಏನೋ ಒಂಥರ ಖುಷಿ ಅನ್ಸುತ್ತೆ ರೀ ನನಗೆ. ಅದು ಎಸ್ಪೆಷಲಿ ವಿತ್ ಬ್ರದರ್ಸ್. ನಂಗೆ ಬ್ರದರ್ಸ್ ನನ್ನ ಬ್ಯಾಕ್ ಬೋನ್ ಇದ್ದಂಗೆ ರೀ ಅವರು. ಒಂದೇನೋ ನಾನು ಅವ್ರಿಗೆ ಫೋನ್ ಮಾಡಿದಾಗಾತು, ಏನೋ ಒಂದು ಹೆಲ್ಪ್ ಕೇಳಿದ್ರೆ ಸಾಕು, ಅವ್ರು ನನಗೆ ಇಮಿಡಿಯೇಟಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಸೊ ಹೀಗಾಗಿ ನಾವು ಅವ್ರ ಜೊತೆ ಇದ್ರೆ ಭಾಳ ಖುಷಿಯಾಗಿರ್ತೀನಿ. ಇನ್ನೂ ಭಾಳ ಜನ ಬ್ರದರ್ಸ್ ಇದ್ರೊಳಗೆ ಮಿಸ್ ಆಗ್ಯಾರ. ಯಾಕಂತಂದ್ರೆ ನಮ್ಮ ಬರ್ತಡೇ ಪ್ಲ್ಯಾನ್ ಇರಲಿಲ್ಲ ರೀ ಮುಂಚೆಗೆ. ಇದು ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್ ಆಗಿತ್ತು. ಯಾಕಂದ್ರೆ ನಮ್ಮ ಮನೆಯವ್ರು ಬಂದಿದ್ರಲ್ರಿ. ಸೊ ಹೀಗಾಗಿ ಸಡನ್ ಪ್ಲ್ಯಾನ್ ಮಾಡಿದ್ವಿ ನಾವು. ಇಲ್ಲ ಅಂತಂದ್ರೆ ಇನ್ನೂ ಉಳ್ದೋರು ಬ್ರದರ್ಸ್ ಎಲ್ಲ ಆಡಕ್ಕಿದ್ರಿ ಇದಕ್ಕೆ. ನಾವಷ್ಟೇ ಅದೀವಿ ನೋಡ್ರಿ ಇವಾಗ. ಆಮೇಲೆ ನಮ್ಮ ಮನೆಯವ್ರು ನಮ್ಮ ತಂಗಿ ಮುಂದೆ ಹೇಳ್ಬಿಟ್ಟಾರಿ, ನನಗೆ ಕಪ್ನಾಗ ಟೀ ಕುಡಿಯೋದಂದ್ರೆ ಭಾಳ ಇಷ್ಟ ಅಂತಂದೇಳಿ. ಸೊ ಹೀಗಾಗಿ ನಮ್ಮಿಬ್ಬರಿಗೆ ಸ್ಪೆಷಲಾಗಿ ಕಪ್ಗಳು ಕೊಟ್ಟಾರಿ. ಅವರೆಲ್ಲ ಪಾಪ ಇದ್ರಾಗ ಕೂಡ ಆತಾರೆ ಸ್ಟೀಲ್ ವಾಟದ್ರೊಳಗೆ. ಆಮೇಲೆ ಅದೇ ಟೈಮಿಗೆ ನಮ್ಮ ಅಪ್ಪಾಜಿನೂ ಬಂದ್ರಿ. ಹಂಗೆ ಒಂದೆರಡು ಫೋಟೋ ತೆಗೆಸ್ಕೊಂಡು ಬರ್ತಡೇನ ಇಲ್ಲಿಗೆ ಎಂಡ್ ಮಾಡತ್ತೀವಿ ರೀ. ಹಲೋ ಶರಣ್ರಿ, ಇವತ್ತಿನ ಬ್ಲಾಗ್ ಒಳಗೆ ಏನು ಸ್ಪೆಷಲ್ ಐತೆ ಅಂತ ತೋರಿಸ್ತೀನಿ ಬರ್ರಿ. ಆ್ಯಕ್ಚುಲಿ ಇವತ್ತು ನಮ್ಮ ಮಮ್ಮಿ ಮತ್ತು ಅಪ್ಪಾಜಿದು ವೆಡ್ಡಿಂಗ್ ಆ್ಯನಿವರ್ಸರಿ ಐತ್ರಿ. ಸೊ ಹೀಗಾಗಿ ಒಂದು ಸಿಂಪಲ್ಲಾಗಿ ಕೇಕ್ ಕಟ್ ಮಾಡ್ಸೋಣ ಅಂತಂದು ಹೇಳಿ. ಆ್ಯಕ್ಚುಲಿ ಅವ್ರದ್ದು ಇದ್ದಿದ್ದು 15th ರೀ. ನಾವು ಸೆಲೆಬ್ರೇಟ್ ಮಾಡಿದ್ದು 14 ಜೂನಿಗೆ ಸೆಲೆಬ್ರೇಟ್ ಮಾಡೀವಿ. ಯಾಕಂದ್ರೆ ನಾವು 15 ಜೂನಿಗೆ ಬೆಂಗಳೂರು ಬರೋ ಅಂದಿದ್ವಿ. ಸೊ ಹೀಗಾಗಿ ಬಿಫೋರೇನ ಸೆಲೆಬ್ರೇಷನ್ ಮಾಡಿದ್ವಿ. ನಮ್ಮ ಅಪ್ಪಾರು ಈ ಸೆಲೆಬ್ರೇಷನಿಗೆ ಬರ್ತಾರೆ ಇಲ್ಲ ಅಂದ್ಕೊಂಡು ಹೆದರ್ಕೊಂಡು ಕೇಕ್ ತೊಗೊಂಬಂದೀವಿ. ಯಾಕಂತಂದ್ರೆ ಒಂದು ಸಾರಿ ಅವ್ರು 25th ವೆಡ್ಡಿಂಗ್ ಆ್ಯನಿವರ್ಸರಿದಾಗ ಕೇಕ್ ತೊಗೊಂಬಂದಿದ್ವಿ ರೀ. ಕಟ್ ಮಾಡೋಕ್ಕೆ ಬರಲೇ ಇಲ್ಲ ಅವರು. ಸೊ ಹೀಗಾಗಿ ಈ ಸತನೂ ಎಲ್ಲಿ ಹಂಗೆ ಮಾಡ್ತಾರೆ ಅಂದ್ಕೊಂಡು ಹೆದರಿ ಕೇಕ್ ತೊಗೊಂಬಂದ್ವಿ. ಬಟ್ ಏನೋ ಒಂಥರ ಖುಷಿ ಒಳಗೆ ಅವರು ಕಟ್ ಮಾಡಿದ್ರೆ. ಅವತ್ತು ನನಗೆ ಸ್ವಲ್ಪ ಆರಾಮಿರಲಿಲ್ಲ. ಸೊ ಹೀಗಾಗಿ ಫೋಟೋದಾಗ ಒಲ್ಲೆ, ವಿಡಿಯೋದಾಗ ಒಲ್ಲೆ ಅಂದೆ. ಆದರೂ ನಮ್ಮ ಅಪ್ಪಾಜಿ ಬಿಡಲಿಲ್ಲ, ಬಾ ಅಂತಂದಿದ್ದಕ್ಕೆ ಬಂದೆ. ಕೇಕ್ ತಿನ್ಸಾಕತ್ತೀವಿ ನೋಡ್ರಿ ಇವಾಗ. ಏನೋ ಒಂಥರ ಖುಷಿ ಅನ್ಸತ್ರಿಪ್ಪ. ಇದು ಅವ್ರದ್ದು 29th ವೆಡ್ಡಿಂಗ್ ಆ್ಯನಿವರ್ಸರಿ. ಆಮೇಲೆ ನಮ್ಮ ಅಮ್ಮಗೂ ಕುಂದರ್ಸಿ ಫೋಟೋ ತೆಗ್ಸಿದ್ರೆ ಆಯ್ತು ಅಂತಂದೇಳಿ ಕರೆಸಿದ್ವಿ. ಆಮೇಲೆ ಕೇಕ್ ತಿನ್ಸಾಕಿದ್ರೆ ಒಟ್ಟು ತಿನ್ನಿಲ್ಲ. ಯಾಕಂತಂದ್ರೆ ಅದ್ರೊಳಗೆ ಎಗ್ ಇರುತ್ತೆ ಅಂತಂದೇಳಿ ಕೇಕ್ ತಿನ್ನಲ್ಲ ಹಾಕಿ. ಆಮೇಲೆ ನಾನು ನಮ್ಮ ತಂಗಿ ಹಂಗೆ ಒಂದು ಫೋಟೋ ತಗೊಳ್ಳೋಣ ಅಂತಂದೇಳಿ ನಮ್ಮ ಅಪ್ಪಾಜಿ ಮಮ್ಮಿ ಜೊತೆ ಫೋಟೋ ತೆಗೆಸ್ಕೊಂಡ್ವಿ ರೀ. ನೆಕ್ಸ್ಟ್ ನಮ್ಮ ತಮ್ಮ ಹೋದ ನೋಡ್ರಿ ಕೇಕ್ ತಿನ್ಸಾಕ. ಇಬ್ಬಳಕ್ಕಿಂತ ಹೈಟ್ ಅವನ ಕಾಣ್ಸಾಕತ್ತಾನೆ. ಹಂಗೆ ಒಂದೆರಡು ಫೋಟೋ ತಕ್ಕೊಂಡ್ವಿ ರೀ. ಮತ್ತು ಸಿಗ್ತೀನಿ ರೀ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.